ಹರೇ ಕೃಷ್ಣ. ಶ್ರೀ ಗುರುಭ್ಯೋ ನಮಃ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆ ನಮಃ. ಕಾಲಮಾನ ನಿಶ್ಚಯ ಮಾಡುವಂತಹ ವಿಧಾನಗಳು, ಒಂದು ಚಾಂದ್ರ ರೀತಿಯಲ್ಲಿ, ಇನ್ನೊಂದು ಸೌರ ರೀತಿಯಾಗಿ ಅಂತ. ಚಾಂದ್ರ ರೀತಿಯಲ್ಲಿ ಹೇಳಿದರೆ ಚೈತ್ರ, ವೈಶಾಖ, ಜ್ಯೇಷ್ಠ ಈ ರೀತಿಯಾಗಿ 12 ತಿಂಗಳು ಸೇರಿ ಇರುವಂತಹ ಒಂದು ವರ್ಷ ಅಂತ ಲೆಕ್ಕ. ಮೇಷ, ವೃಷಭ, ಮಿಥುನ ಹೇಳುವಂಥದ್ದು ಸೌರಮಾನ ರೀತಿಯಲ್ಲಿ ಆಗುವಂತಹ ಲೆಕ್ಕ. ಇಲ್ಲಿ ಚಾಂದ್ರಮಾನದಲ್ಲಿ ಮೊದಲ ತಿಂಗಳು ಹೇಳಿದರೆ ಚೈತ್ರ ಮಾಸ ಅಂತ. ಅದು ಚಾಂದ್ರಮಾಸದ ರೀತಿಯ ಪ್ರಕಾರ ಯುಗಾದಿ ಹಬ್ಬ ಎಂಬುದಾಗಿ ಹೇಳುತ್ತಾರೆ. ಈ ಯುಗಾದಿ ಹಬ್ಬದ ದಿವಸವೇ ನಮ್ಮ ಲೋಕಕ್ಕೆ ಸಂತಸವನ್ನು, ಸಂತೋಷವನ್ನು, ಸುಖವನ್ನು ಕೊಡುವಂತಹ, ಧರ್ಮ ಕಾರ್ಯವನ್ನು ನಿರತವಾಗಿ ಮಾಡುವಂತಹ, ಧರ್ಮ ಉಪದೇಶ ಕೊಡುವಂತಹ ದೊಡ್ಡ ಒಂದು ಅವತಾರ ಭಗವಂತನ ಅವತಾರ. ಹೇಳಿದರೆ ರಾಮದೇವರ ಅವತಾರ. ಈ ರಾಮದೇವರ ಅವತಾರ ಚೈತ್ರ ಮಾಸ ಶುಕ್ಲ ಪಕ್ಷ ನವಮಿ ತಿಥಿಯಂದು ಪುನರ್ವಸು ನಕ್ಷತ್ರದಲ್ಲಿ ಲೋಕಕ್ಕೆ ಕಲ್ಯಾಣಗೋಸ್ಕರ, ಲೋಕಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಹೇಳುವುದಕ್ಕೋಸ್ಕರ ಭಗವಂತನ ಅವತಾರ ಆಯಿತು. ಇವರ ಅವತಾರ 9ನೆಯ ಅವತಾರವಾಗಿ ನಾವು ಆಚರಣೆ ಈಗ ಲೋಕದಲ್ಲಿ ಎಲ್ಲ ಪ್ರಸಿದ್ಧವಾಗಿದೆ. ಇವರ 9ನೇ ದಿವಸ ನವಮಿಯ ತಿಥಿ ಅವತಾರ ಬರುವುದರಿಂದ ಲೋಕದಲ್ಲಿ ಎಲ್ಲ ನವರಾತ್ರಿ ಎಂಬುದಾಗಿ ಚೈತ್ರ ಮಾಸ ಶುಕ್ಲ ಪಕ್ಷ ಪ್ರತಿಪತ್ ಆ ದಿವಸದಿಂದ ಆರಂಭ ಮಾಡಿಕೊಂಡು 9ನೇ ದಿವಸ ಆಚರಣೆ ಲೋಕದಲ್ಲಿ ಬಂದಿದೆ. ಈಗ ಕೇರಳದಲ್ಲಿ ಎರ್ನಾಕುಳಂನಲ್ಲಿ ಹನುಮಾನ್ ಕೊಯಿಲಿನಂತಹ ನಮ್ಮ ದೇವಸ್ಥಾನದಲ್ಲಿ ರಾಮದೇವರ ಅವತಾರದ ಮಹಿಮೆಯನ್ನು ಈ ರಾಮದೇವರ ಉತ್ಸವದ ಸಂದರ್ಭದಲ್ಲಿ ಈ 2 ಮಾತನ್ನು ಹೇಳಲಿಕ್ಕೆ ಇಷ್ಟಪಡುತ್ತೇನೆ. ಈ ರಾಮದೇವರ ಅವತಾರ ಆದರೆ ಲೋಕದಲ್ಲಿ ಎಲ್ಲ ಪ್ರಸಿದ್ಧವಾಗಿದೆ ಹೇಗೆ ಅಂತ ಹೇಳಿದರೆ, ರಾಮದೇವರು ನಡೆದಂತೆ ನಡೆಯಬೇಕು, ಕೃಷ್ಣದೇವರು ನುಡಿದಂತೆ ನುಡಿಯಬೇಕು ಎಂಬುದಾಗಿ ಉಕ್ತಿ ಇದೆ. ಆದರೆ ಶ್ರೀರಾಮದೇವರು ಯಾವ ರೀತಿಯಲ್ಲಿ ರಾಜ್ಯಭಾರವನ್ನು ನಡೆಸಿದರೋ, ರಾಮದೇವರ ಮನಸ್ಸು ಯಾವ ರೀತಿಯಾಗಿ ಪ್ರಜೆಗಳ ಜೊತೆಗೆ ಸ್ಪಂದನವಾಗಿತ್ತೋ ಆ ಥರ ನಮ್ಮ ಜೀವನ ಕೂಡ ನಾವು ನಡೆದುಕೊಂಡು ಹೋಗಬೇಕು ಎಂಬ ಸಂದೇಶವೇ ದೊಡ್ಡ ಸಂದೇಶ. ಅದೇ ರೀತಿಯಾಗಿ ಈ ವರ್ಷ ರಾಮದೇವರ ಉತ್ಸವ ಸಂದರ್ಭದಲ್ಲಿ ಹನುಮಾನ್ ಕೊಯಿಲಿನಲ್ಲಿ ನಡೆಯುವಂಥದ್ದು ಮಾರ್ಚ್ 19ರಿಂದ ಆರಂಭವಾಗಿ 26 ತನಕ ಉತ್ಸವಗಳು ನಡೆಯುತ್ತಾ ಇದೆ. ಈ ಸಂದರ್ಭದಲ್ಲಿ ನಾವು ದೇವಸ್ಥಾನಕ್ಕೆ ಬಂದು ದೇವರ ಆರಾಧನೆಯನ್ನು ನೋಡುವಂಥದ್ದು, ದೇವರಿಗೆ ಸೇವೆಯನ್ನು ಸಲ್ಲಿಸುವಂಥದ್ದು, ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಅಥವಾ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಎನ್ನುವ ಮಂತ್ರವನ್ನು ವಿಶೇಷವಾಗಿ ಪಠನ ಮಾಡುವುದರಿಂದ ನಾವು ಎಲ್ಲರೂ ಪುನೀತರಾಗುತ್ತೇವೆ, ಪವಿತ್ರವಾಗುತ್ತೇವೆ. ಈ ರೀತಿಯಾಗಿ ಲೋಕದಲ್ಲಿ ಕ್ಷೇಮವನ್ನು ತಂದುಕೊಡಲಿ, ದುಃಖ ನಿರಸನ ಸುಖ ಪ್ರಾಪ್ತಿಯಾಗಲಿ ಎಂಬುದಾಗಿ ಲೋಕಕ್ಕೆ, ಅದೇ ರೀತಿಯಾಗಿ ರಾಷ್ಟ್ರಕ್ಕೆ, ಅದೇ ರೀತಿಯಾಗಿ ಗ್ರಾಮಕ್ಕೆ ಬರುವಂತಹ ಎಲ್ಲ ರಾಮ ಭಕ್ತಾದಿಗಳಿಗೆ ಕ್ಷೇಮವಾಗಲಿ ಎಂಬುದಾಗಿ ಹೇಳಿ ನನ್ನ ಈ 2 ಮಾತನ್ನು ಹನುಮಂತ್ ಅಂತರ್ಗತ್ ಶ್ರೀ ರಾಮಚಂದ್ರ ದೇವರಿಗೆ ಸಮರ್ಪಣೆ ಮಾಡುತ್ತೇನೆ. ಶ್ರೀಕೃಷ್ಣಾರ್ಪಣ.